ಶಾಂತಿ. ದಿನಾಂಕ 23/8/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ದುಃಖಹರ್ತ ಸುಖಕರ್ತ ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ಎಲ್ಲ ದುಃಖ ದೂರವಾಗುತ್ತದೆ. ಅಂತ್ಮತಿ ಸೋಗತಿಯಾಗುತ್ತದೆ. ದುಃಖಹರ್ತ ಸುಖಕರ್ತ ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ಎಲ್ಲ ದುಃಖ ದೂರವಾಗುತ್ತದೆ. ಅಂತ್ಮತಿ ಸೋಗತಿಯಾಗುತ್ತದೆ. ಪ್ರಶ್ನೆ: ತಂದೆ, ನೀವು ಮಕ್ಕಳಿಗೆ ನಡೆಯುತ್ತಾ ಓಡಾಡುತ್ತಾ ನೆನಪಿನಲ್ಲಿರುವ ನಿರ್ದೇಶನವನ್ನು ಏಕೆ ಕೊಟ್ಟಿದ್ದಾರೆ? ತಂದೆ, ನೀವು ಮಕ್ಕಳಿಗೆ ನಡೆಯುತ್ತಾ ಓಡಾಡುತ್ತಾ ನೆನಪಿನಲ್ಲಿರುವ ನಿರ್ದೇಶನವನ್ನು ಏಕೆ ಕೊಟ್ಟಿದ್ದಾರೆ? ಉತ್ತರ: ಏಕೆಂದರೆ ನೆನಪಿನಿಂದಲೇ ಜನ್ಮ ಜನ್ಮಾಂತರದ ಪಾಪಗಳ ಹೊರೆ ಇಳಿಯುತ್ತದೆ. 2. ನೆನಪಿನಿಂದಲೇ ಆತ್ಮ ಸತೋಪ್ರಧಾನವಾಗುತ್ತದೆ. 3. ಈಗಿನಿಂದ ನೆನಪಿನಲ್ಲಿರುವ ಅಭ್ಯಾಸ ಇದ್ದರೆ ಅಂತ್ಯ ಸಮಯದಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿರಬಹುದು. ಅಂತ್ಯಕ್ಕಾಗಿಯೇ ಗಾಯನವಿದೆ. ಅಂತ್ಯಕಾಲ ಯಾರು ಸ್ತ್ರೀಯನ್ನು ಸ್ಮರಿಸುತ್ತಾರೋ. 4. ತಂದೆಯನ್ನು ನೆನಪು ಮಾಡುವುದರಿಂದ 21 ಜನ್ಮಗಳ ಸುಖ ಎದುರಿಗೆ ಬರುತ್ತದೆ. ತಂದೆ ಅಷ್ಟು ಮಧುರರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದ್ದರಿಂದ ತಂದೆಯ ನಿರ್ದೇಶನ ಇದೆ: ಮಕ್ಕಳೇ, ನಡೆಯುತ್ತಾ ಓಡಾಡುತ್ತಾ ನನ್ನನ್ನೇ ನೆನಪು ಮಾಡಿ. ಓಂ ಶಾಂತಿ. ಯಾರ ನೆನಪಿನಲ್ಲಿ ಕುಳಿತುಕೊಂಡಿದ್ದೀರಿ? ಇವರೊಬ್ಬರ ಜೊತೆ ಅತ್ಯಂತ ಪ್ರೀತಿಯ ಸಂಬಂಧ ಇದೆ. ಅವರು ಎಲ್ಲರನ್ನು ದುಃಖದಿಂದ ಬಿಡಿಸುವವರಾಗಿದ್ದಾರೆ. ತಂದೆ ಮಕ್ಕಳನ್ನು ನೋಡಿದಾಗ ಎಲ್ಲ ಪಾಪ ತುಂಡಾಗುತ್ತದೆ. ಆತ್ಮ ಸತೋಪ್ರಧಾನತೆಯ ಕಡೆಗೆ ಹೋಗುತ್ತಲಿದೆ. ದುಃಖ ಅಂತೂ ಅಪಾರ ಇದೆ ಅಲ್ಲವೇ? ದುಃಖಹರ್ತ ಸುಖಕರ್ತ ಎಂದು ಹಾಡುತ್ತಾರೆ. ಈಗ ತಂದೆ ನಿಮಗೆ ಸತ್ಯಸತ್ಯವಾಗಿ ಎಲ್ಲ ದುಃಖಗಳಿಂದ ಬಿಡಿಸಲು ಬಂದಿದ್ದಾರೆ. ಸ್ವರ್ಗದಲ್ಲಿ ದುಃಖದ ಹೆಸರು ಚಿಹ್ನೆ ಇರುವುದಿಲ್ಲ. ಅಂತಹ ತಂದೆಯನ್ನು ನೆನಪು ಮಾಡುವುದು ಬಹಳ ಅವಶ್ಯಕತೆ ಇದೆ. ತಂದೆಯದ್ದು ಮಕ್ಕಳ ಪ್ರತಿಯಾಗಿ ಪ್ರೀತಿ ಇರುತ್ತದಲ್ಲವೇ? ಇದನ್ನಂತೂ ನೀವು ತಿಳಿದಿದ್ದೀರಿ, ಯಾವ ಯಾವ ಮಕ್ಕಳ ಮೇಲೆ ಪ್ರೀತಿ ಇದೆ ಎಂದು. ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ, ತನ್ನನ್ನು ಆತ್ಮನೆಂದು ತಿಳಿಯಿರಿ, ದೇಹ ಎಂದು ತಿಳಿಯಬೇಡಿ. ಯಾರು ಒಳ್ಳೆಯ ರತ್ನ ಆಗಿದ್ದಾರೆ ಅವರು ತಂದೆಯನ್ನು ನಡೆಯುತ್ತಾ ಓಡಾಡುತ್ತಾ ನೆನಪು ಮಾಡುತ್ತಾರೆ. ಇದನ್ನು ಸಹ ಏಕೆ ಹೇಳುತ್ತಾರೆ? ಏಕೆಂದರೆ ಜನ್ಮ ಜನ್ಮಾಂತರದಿಂದ ನಿಮ್ಮ ಪಾಪಗಳ ಕೊಡ ತುಂಬಿ ಹೋಗಿದೆ. ಅಂದ ಮೇಲೆ ಈ ನೆನಪಿನ ಯಾತ್ರೆಯಿಂದಲೇ ನೀವು ಪಾಪಾತ್ಮರಿಂದ ಪುಣ್ಯಾತ್ಮರಾಗುತ್ತೀರಿ. ಇದನ್ನು ಸಹ ನೀವು ಮಕ್ಕಳು ತಿಳಿದಿದ್ದೀರಿ. ಇದು ಹಳೆಯ ತನು ಆಗಿದೆ. ಆತ್ಮನಿಗಷ್ಟೇ ದುಃಖ ಸಿಗುತ್ತದೆ. ಶರೀರಕ್ಕೆ ಪೆಟ್ಟು ಬೀಳುವುದರಿಂದ ಆತ್ಮಕ್ಕೆ ದುಃಖದ ಅನುಭೂತಿಯಾಗುತ್ತದೆ. ನಾನು ರೋಗಿಯಾಗಿದ್ದೇನೆ, ದುಃಖಿಯಾಗಿದ್ದೇನೆ ಎಂದು ಆತ್ಮ ಹೇಳುತ್ತದೆ. ಇದು ದುಃಖದ ಜಗತ್ತಾಗಿದೆ. ಎಲ್ಲಿಗೆ ಹೋಗಿ ದುಃಖವೇ ದುಃಖ ಇದೆ. ಸುಖಧಾಮದಲ್ಲಂತೂ ದುಃಖ ಇರುವುದಕ್ಕೆ ಸಾಧ್ಯವಿಲ್ಲ. ದುಃಖದ ಹೆಸರನ್ನು ತೆಗೆದುಕೊಂಡರು ಎಂದರೆ ಅರ್ಥ ನೀವು ದುಃಖಧಾಮದಲ್ಲಿದ್ದೀರಿ. ಸುಖಧಾಮದಲ್ಲಂತೂ ಸ್ವಲ್ಪನೂ ದುಃಖ ಇಲ್ಲ. ಸಮಯ ಸಹ ಬಹಳ ಕಡಿಮೆ ಇದೆ. ಇದರಲ್ಲಿ ತಂದೆಯನ್ನು ನೆನಪು ಮಾಡುವ ಪೂರ್ಣ ಪುರುಷಾರ್ಥ ಮಾಡಬೇಕು. ಎಷ್ಟು ನೆನಪು ಮಾಡುತ್ತಿರುತ್ತೀರಿ ಅಷ್ಟು ಸತೋಪ್ರಧಾನರಾಗುತ್ತಾ ಹೋಗುತ್ತೀರಿ. ಪುರುಷಾರ್ಥ ಮಾಡಿ ಸ್ಥಿತಿಯನ್ನು ಯಾವ ರೀತಿ ಜಮಾ ಮಾಡಿಕೊಳ್ಳಬೇಕೆಂದರೆ ಅಂತ್ಯದಲ್ಲಿ ನಿಮಗೆ ಒಬ್ಬ ತಂದೆಯ ಹೊರತು ಬೇರೇನೂ ನೆನಪಿಗೆ ಬರದಿರಲಿ. ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಿಸುತ್ತಾರೋ ಎಂಬ ಹಾಡು ಸಹ ಇದೆ. ಇದು ಅಂತ್ಯಕಾಲ ಅಲ್ಲವೇ? ಹಳೆಯ ಜಗತ್ತು ದುಃಖಧಾಮದ ಅಂತ್ಯ ಆಗಿದೆ. ಈಗ ನೀವು ಸುಖಧಾಮಕ್ಕೆ ಹೋಗುವ ಪುರುಷಾರ್ಥ ಮಾಡುತ್ತೀರಿ. ನೀವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ. ಇದಂತೂ ನೆನಪಿರಬೇಕಲ್ಲವೇ? ಶೂದ್ರರಿಗೆ ದುಃಖ ಇದೆ. ನಾವು ದುಃಖದಿಂದ ಹೊರಬಂದು ಪುನಃ ಈಗ ತುತ್ತ ತುದಿ ಅಂದರೆ ಶ್ರೇಷ್ಠತೆಯ ಕಡೆಗೆ ಹೋಗುತ್ತಿದ್ದೇವೆ.
ಅಂದ ಮೇಲೆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಅಚ್ಚುಮೆಚ್ಚಿನ ತಂದೆ ಆಗಿದ್ದಾರೆ. ಅವರಿಗಿಂತ ಸಿಹಿ ಬೇರೇನಿದೆ? ಆತ್ಮ ಆ ಪರಮಪಿತ ಪರಮಾತ್ಮನನ್ನೇ ನೆನಪು ಮಾಡುತ್ತದಲ್ಲವೇ? ಎಲ್ಲ ಆತ್ಮಗಳ ತಂದೆ ಆಗಿದ್ದಾರೆ. ಅವರಿಗಿಂತಲೂ ಮಧುರ ಈ ಜಗತ್ತಿನಲ್ಲಿ ಯಾವುದೇ ವಸ್ತು ಇರುವುದಕ್ಕೆ ಸಾಧ್ಯವಿಲ್ಲ. ಇಷ್ಟೆಲ್ಲ ಮಕ್ಕಳಿದ್ದಾರೆ. ಎಷ್ಟು ಸಮಯದಲ್ಲಿ ನೆನಪು ಬಂದಿರಬಹುದು? ಒಂದು ಕ್ಷಣದಲ್ಲಿ. ಸರಿ, ಪೂರ್ಣ ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ? ಇದು ಸಹ ನೀವು ಮಕ್ಕಳ ಬುದ್ಧಿಯಲ್ಲಿ ಅರ್ಥಸಹಿತವಾಗಿದೆ. ಉದಾಹರಣೆಗೆ, ಯಾರಾದರೂ ಡ್ರಾಮಾವನ್ನು ನೋಡಿಕೊಂಡು ಬರುತ್ತಾರೆ. ಡ್ರಾಮಾ ನೆನಪಿದೆಯೇ ಎಂದು ಯಾರಾದರೂ ಕೇಳಿದರೆ ಹಾ ಎನ್ನುತ್ತಲೇ ಶುರುವಿನಿಂದ ಹಿಡಿದು ಅಂತ್ಯದವರೆಗೆ ಎಲ್ಲವೂ ಬುದ್ಧಿಯಲ್ಲಿ ಬರುತ್ತದೆ. ಉಳಿದಂತೆ ಅದನ್ನು ವರ್ಣನೆ ಮಾಡಿ ತಿಳಿಸುವುದಕ್ಕಂತೂ ಸಮಯ ಹಿಡಿಸುತ್ತದೆ. ಬಾಬಾ ವಿಶ್ವಪಿತ ತಂದೆ ಆಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದಲೇ 21 ಜನ್ಮಗಳ ಸುಖ ಸನ್ಮುಖದಲ್ಲಿ ಬಂದು ಬಿಡುತ್ತದೆ. ತಂದೆಯಿಂದ ಈ ಆಸ್ತಿ ಸಿಗುತ್ತದೆ. ಕ್ಷಣದಲ್ಲಿ ಮಕ್ಕಳಿಗೆ ತಂದೆಯ ಆಸ್ತಿ ಸನ್ಮುಖದಲ್ಲಿ ಬಂದು ಬಿಡುತ್ತದೆ. ಗಂಡು ಮಗುವಿನ ಜನ್ಮವಾಯಿತು. ವಾರಸುದಾರ ಜನ್ಮ ಪಡೆದುಕೊಂಡನು ಎಂದು ತಂದೆ ತಿಳಿದುಕೊಳ್ಳುತ್ತಾರೆ. ಪೂರ್ಣ ಸಂಪತ್ತು ನೆನಪಿಗೆ ಬರುತ್ತದೆ. ನೀವು ಒಬ್ಬೊಬ್ಬರು ಮಕ್ಕಳಾಗಿದ್ದೀರಿ. ಒಬ್ಬೊಬ್ಬರಿಗೂ ಬೇರೆ ಬೇರೆ ಆಸ್ತಿ ಸಿಗುತ್ತದಲ್ಲವೇ? ಪ್ರತಿಯೊಬ್ಬರೂ ಬೇರೆ ಬೇರೆ ನೆನಪು ಮಾಡುತ್ತೀರಿ. ನಾವು ವಿಶ್ವಪಿತ ತಂದೆಯ ವಾರಸುದಾರರಾಗಿದ್ದೇವೆ. ಸತ್ಯಯುಗದಲ್ಲಂತೂ ಒಂದೇ ಗಂಡು ಮಗು ಇರುತ್ತದೆ. ಆ ಮಗು ಪೂರ್ಣ ಆಸ್ತಿಯ ವಾರಸುದಾರನಾದ. ಕ್ಷಣದಲ್ಲಿ ಮಕ್ಕಳಿಗೆ ತಂದೆ ಸಿಕ್ಕಿದರು ಹಾಗೂ ವಿಶ್ವದ ಮಾಲೀಕರಾದರು. ತಂದೆ ಹೇಳುತ್ತಾರೆ, ನೀವು ತನ್ನನ್ನು ಆತ್ಮನೆಂದು ತಿಳಿಯಿರಿ, ಫೀಮೇಲ್ ಎಂದು ತಿಳಿಯಬೇಡಿ. ಆತ್ಮ ಅಂತೂ ಪುರುಷ ಅಲ್ಲವೇ? ಬಾಬಾ ಹೇಳುತ್ತಾರೆ, ನನಗೆ ಎಲ್ಲ ಮಕ್ಕಳ ನೆನಪು ಬರುತ್ತದೆ. ಆತ್ಮಗಳು ಎಲ್ಲರೂ ಸಹೋದರರಾಗಿದ್ದಾರೆ. ಯಾರೆಲ್ಲ ಧರ್ಮದವರು ಬರುತ್ತಾರೆ ಅವರು ಎಲ್ಲ ಧರ್ಮದವರು ಸಹೋದರರಾಗಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ತಿಳಿದುಕೊಳ್ಳುವುದಿಲ್ಲ. ಈಗ ನೀವು ತಿಳಿಯುತ್ತೀರಿ, ನಾವು ಬಾಬನ ಅಚ್ಚುಮೆಚ್ಚಿನ ಮಕ್ಕಳಾಗಿದ್ದೇವೆ. ತಂದೆಯಿಂದ ಪೂರ್ಣ ಅಪರಿಮಿತದ ಆಸ್ತಿ ಖಂಡಿತ ಸಿಗುತ್ತದೆ. ಹೇಗೆ ತೆಗೆದುಕೊಳ್ಳುತ್ತೇವೆ? ಅದು ಸಹ ನೀವು ಮಕ್ಕಳಿಗೆ ಕ್ಷಣದಲ್ಲಿ ನೆನಪಿಗೆ ಬರುತ್ತದೆ. ನಾವು ಸತೋಪ್ರಧಾನರಾಗಿದ್ದೆವು, ಅನಂತರ ತಮೋಪ್ರಧಾನರಾದೆವು. ಈಗ ಪುನಃ ಸತೋಪ್ರಧಾನರಾಗಬೇಕು. ಬಾಬಾರವರಿಂದ ನಾವು ಸ್ವರ್ಗದ ಸುಖದ ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದು ನೀವು ತಿಳಿಯುತ್ತೀರಿ. ತಂದೆ ಹೇಳುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿಯಿರಿ. ದೇಹ ಅಂತೂ ವಿನಾಶಿಯಾಗಿದೆ. ಆತ್ಮವೇ ಶರೀರವನ್ನು ಬಿಟ್ಟು ಹೊರಟು ಹೋಗುತ್ತದೆ. ನಂತರ ಗರ್ಭದಲ್ಲಿ ಮತ್ತೊಂದು ಹೊಸ ಶರೀರವನ್ನು ತೆಗೆದುಕೊಳ್ಳುತ್ತದೆ. ಶರೀರ ರೂಪುಗೊಳ್ಳುತ್ತಲೇ ಆತ್ಮ ಅದರಲ್ಲಿ ಪ್ರವೇಶ ಮಾಡುತ್ತದೆ. ಆದರೆ ಅದಂತೂ ರಾವಣನ ವಶ ಆಗಿದೆ. ವಿಕಾರಗಳಿಗೆ ವಶರಾಗಿ ಸೆರೆಮನೆಗೆ ಹೋಗುತ್ತಾರೆ. ಅಲ್ಲಂತೂ ರಾವಣ ಇರುವುದೇ ಇಲ್ಲ. ದುಃಖದ ವಿಚಾರವೇ ಇಲ್ಲ. ಯಾವಾಗ ವೃದ್ಧರಾಗುತ್ತಾರೆ ಆಗ ಗೊತ್ತಾಗುತ್ತದೆ, ಈಗ ಈ ಶರೀರವನ್ನು ಬಿಟ್ಟು ನಾವು ಮತ್ತೊಂದು ಶರೀರದಲ್ಲಿ ಹೋಗಿ ಪ್ರವೇಶ ಮಾಡುತ್ತೇವೆ. ಅಲ್ಲಂತೂ ಭಯದ ಯಾವುದೇ ವಿಚಾರ ಇರುವುದಿಲ್ಲ. ಇಲ್ಲಂತೂ ಎಷ್ಟೊಂದು ಭಯಪಡುತ್ತಾರೆ. ಅಲ್ಲಿ ನಿರ್ಭಯರಾಗಿ ಇರುತ್ತಾರೆ. ತಂದೆ ನೀವು ಮಕ್ಕಳನ್ನು ಅಪಾರ ಸುಖದಲ್ಲಿ ಕರೆದೊಯ್ಯುತ್ತಾರೆ. ಸತ್ಯಯುಗದಲ್ಲಿ ಅಪಾರ ಸುಖ ಇದೆ. ಕಲಿಯುಗದಲ್ಲಿ ಅಪಾರ ದುಃಖ ಇದೆ. ಆದ್ದರಿಂದ ಇದಕ್ಕೆ ದುಃಖಧಾಮ ಎಂದೇ ಹೇಳುತ್ತಾರೆ. ತಂದೆಯಂತೂ ಯಾವುದೇ ತೊಂದರೆ ಕೊಡುವುದಿಲ್ಲ. ಭಲೆ ಗೃಹಸ್ಥ ವ್ಯವಹಾರದಲ್ಲಿರಿ, ಮಕ್ಕಳನ್ನು ಸಂಪಾಲನೆ ಮಾಡಿ, ಕೇವಲ ತಂದೆಯನ್ನು ನೆನಪು ಮಾಡಿ. ಗುರು ಗೋಸಾಯಿ ಎಲ್ಲರನ್ನೂ ಬಿಡಿ. ನಾನಂತೂ ಎಲ್ಲ ಗುರುಗಳಿಗಿಂತಲೂ ದೊಡ್ಡವನಲ್ಲವೇ? ಅವರೆಲ್ಲರೂ ನನ್ನ ರಚನೆಯಾಗಿದ್ದಾರೆ. ನನ್ನ ಹೊರತು ಮತ್ಯಾರಿಗೂ ಪತಿತ ಪಾವನ ಎನ್ನುವುದಿಲ್ಲ.
ಬ್ರಹ್ಮ, ವಿಷ್ಣು, ಶಂಕರನಿಗೆ ಪತಿತ ಪಾವನ ಎಂದೇನಾದರೂ ಹೇಳುತ್ತಾರೇನೋ? ನನ್ನ ಹೊರತು ದೇವತೆಗಳಿಗೂ ಸಹ ಹೇಳುವುದಕ್ಕೆ ಸಾಧ್ಯವಿಲ್ಲ. ಈಗ ನೀವು ಮಕ್ಕಳು ಗಂಗೆಯನ್ನು ಪತಿತ ಪಾವನಿ ಎನ್ನುತ್ತೀರೇನೋ? ಈ ನೀರಿನ ನದಿಯಂತೂ ಸದಾ ಹರಿಯುತ್ತದೆ. ಗಂಗೆ, ಬ್ರಹ್ಮಪುತ್ರ ಇತ್ಯಾದಿಯಂತೂ ಹರಿಯುತ್ತಾ ಬರುತ್ತದೆ. ಇದರಲ್ಲಂತೂ ಸ್ನಾನ ಮಾಡುತ್ತಲೇ ಇರುತ್ತಾರೆ. ಮಳೆ ಬರುತ್ತದೆಂದರೆ ಪ್ರವಾಹ ಬರುತ್ತದೆ. ಇದು ಸಹ ದುಃಖ ಆಯಿತಲ್ಲವೇ? ಅಪಾರ ದುಃಖ ಇದೆ. ಪ್ರವಾಹದಲ್ಲಿ ನೋಡಿ ಎಷ್ಟೊಂದು ಮನುಷ್ಯರು ಸತ್ತು ಹೋದರು. ಸತ್ಯುಗದಲ್ಲಿ ದುಃಖದ ವಿಚಾರ ಇಲ್ಲ. ಪ್ರಾಣಿಗಳಿಗೂ ಸಹ ದುಃಖ ಆಗುವುದಿಲ್ಲ. ಅದಕ್ಕೂ ಸಹ ಅಕಾಲ ಮೃತ್ಯು ಆಗುವುದಿಲ್ಲ. ಈ ಡ್ರಾಮಾವೇ ಆ ರೀತಿ ಮಾಡಲ್ಪಟ್ಟಿದೆ. ಭಕ್ತಿಯಲ್ಲಿ ಹಾಡುತ್ತಾರೆ, ಬಾಬಾ ತಾವು ಬಂದರೆ ನಾವು ನಿಮ್ಮವರೇ ಆಗುತ್ತೇವೆ ಎಂದು. ಬರುತ್ತಾರೆ ತಾನೇ? ದುಃಖಧಾಮದ ಅಂತ್ಯ ಮತ್ತು ಸುಖಧಾಮದ ಆದಿಯ ಮಧ್ಯದಲ್ಲಿಯೇ ಬರುತ್ತಾರೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ. ಸೃಷ್ಟಿಯ ಆಯಸ್ಸು ಎಷ್ಟು ಇರುತ್ತದೆ? ಇದನ್ನು ಸಹ ತಿಳಿದಿಲ್ಲ. ತಂದೆ ಎಷ್ಟು ಸಹಜಪಡಿಸಿ ತಿಳಿಸುತ್ತಾರೆ. ಸೃಷ್ಟಿ ಚಕ್ರದ ಆಯಸ್ಸು 5000 ವರ್ಷ ಆಗಿದೆ ಎಂದು ಮೊದಲು ನೀವು ತಿಳಿದುಕೊಂಡಿದ್ದೀರೇನು? ಅವರಂತೂ ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ. ಈಗ ತಂದೆ ತಿಳಿಸಿದ್ದಾರೆ, 1250 ವರ್ಷ ಪ್ರತಿಯೊಂದು ಯುಗ ಇರುತ್ತದೆ. ಸ್ವಾಸ್ತಿಕದಲ್ಲಿಯೂ ಪೂರ್ಣ 4 ಭಾಗವನ್ನು ತೋರಿಸುತ್ತಾರೆ. ಸ್ವಲ್ಪನೂ ವ್ಯತ್ಯಾಸ ಇರುವುದಿಲ್ಲ. ವಿವೇಕ ಸಹ ಹೇಳುತ್ತದೆ, ಆಕ್ಯುರೇಟ್ ಲೆಕ್ಕ ಇರಬೇಕು. ಜಗನ್ನಾಥಪುರಿಯಲ್ಲಿಯೂ ಸಹ ಅನ್ನದ ಹಂಡೆಯನ್ನು ಇಡುತ್ತಾರೆ. ಆಗ ಪೂರ 4 ಭಾಗ ತಾನಾಗಿಯೇ ಆಗುತ್ತದೆ. ಆ ರೀತಿ ಯುಕ್ತಿ ಮಾಡಲಾಗಿದೆ. ಅಲ್ಲಿ ಅನ್ನವನ್ನು ಬಹಳ ತಿನ್ನುತ್ತಾರೆ. ಜಗನ್ನಾಥ ಎನ್ನಿ ಅಥವಾ ಶ್ರೀನಾಥ ಎನ್ನಿ, ವಿಚಾರ ಒಂದೇ ಆಗಿದೆ. ಇಬ್ಬರನ್ನು ಕಪ್ಪಾಗಿ ತೋರಿಸುತ್ತಾರೆ. ಶ್ರೀನಾಥದ ಮಂದಿರದಲ್ಲಿಯೂ ಸಹ ತುಪ್ಪದ ನೈವೇದ್ಯ ಇರುತ್ತದೆ. ಎಲ್ಲ ತುಪ್ಪದಿಂದ ಕರೆದಿರುವಂತಹ ಒಳ್ಳೊಳ್ಳೆಯ ವಸ್ತುಗಳು ಸಿಗುತ್ತದೆ. ಹೊರಗಡೆ ಅಂಗಡಿಯಲ್ಲಿ ಹಾಕಿರುತ್ತಾರೆ. ಎಷ್ಟು ನೈವೇದ್ಯವನ್ನು ಇಡುತ್ತಿರಬಹುದು? ಎಲ್ಲ ಯಾತ್ರಿಕರು ಹೋಗಿ ಮಾರಾಟಗಾರರಿಂದ ತೆಗೆದುಕೊಳ್ಳುತ್ತಾರೆ. ಜಗನ್ನಾಥದಲ್ಲಿ ನಂತರ ಅನ್ನವೇ ಅನ್ನ ಇರುತ್ತದೆ. ಅದು ಜಗನ್ನಾಥ, ಅದು ಶ್ರೀನಾಥ. ಸುಖಧಾಮ ಹಾಗೂ ದುಃಖಧಾಮವನ್ನು ತೋರಿಸುತ್ತಾರೆ. ಶ್ರೀನಾಥ ಸುಖಧಾಮದ್ದಾಗಿತ್ತು, ಅದು ದುಃಖಧಾಮದ್ದು. ಕಾಮಚಿತೆಯ ಮೇಲೆ ಏರಿ ಈ ಸಮಯ ಕಪ್ಪಗಾಗಿದ್ದಾರೆ. ಜಗನ್ನಾಥನಿಗೆ ಕೇವಲ ಅನ್ನದ ನೈವೇದ್ಯವನ್ನು ಇಡುತ್ತಾರೆ. ಇವರನ್ನು ಬಡವ, ಅವರನ್ನು ಸಾಹುಕಾರ ಎಂದು ತೋರಿಸುತ್ತಾರೆ. ಜ್ಞಾನದ ಸಾಗರ ಒಬ್ಬ ತಂದೆನೇ ಆಗಿದ್ದಾರೆ. ಭಕ್ತಿಗೆ ಅಜ್ಞಾನ ಎನ್ನುತ್ತಾರೆ. ಅದರಿಂದ ಏನೂ ಸಿಗುವುದಿಲ್ಲ. ಅಲ್ಲಿ ಕೇವಲ ಗುರುಜನರ ಸಂಪಾದನೆ ಬಹಳ ಆಗುತ್ತದೆ. ಬುದ್ಧಿವಂತರಾಗಿರುತ್ತಾರೆ. ಅವರಿಂದ ಯಾರಾದರೂ ಕಲಿತುಕೊಂಡರೆ ಇವರು ನಮ್ಮ ಗುರು ಆಗಿದ್ದಾರೆಂದು ಅವರು ಹೇಳುತ್ತಾರೆ. ಅವರು ನಮಗೆ ಇದನ್ನು ಕಲಿಸಿಕೊಟ್ಟರು. ಅವರೆಲ್ಲ ಲೌಕಿಕ ಜನ್ಮ ತೆಗೆದುಕೊಳ್ಳುವವರು. ಈಗ ನಿಮ್ಮ ಜೊತೆ ಯಾರಿದ್ದಾರೆ? ವಿಚಿತ್ರ ತಂದೆ. ಅವರು ಹೇಳುತ್ತಾರೆ, ಇದು ನನ್ನ ಶರೀರ ಅಲ್ಲ, ಇದು ನಿಮ್ಮ ಈ ದಾದನ ಶರೀರ ಆಗಿದೆ. ಇವರು ಪೂರ್ಣ 84 ಜನ್ಮ ತೆಗೆದುಕೊಂಡಿದ್ದಾರೆ. ಇವರ ಬಹಳ ಜನ್ಮಗಳ ಅಂತ್ಯದಲ್ಲಿ ನಿಮ್ಮನ್ನು ಸುಖಧಾಮಕ್ಕೆ ಕರೆದೊಯ್ಯಲು ನಾನು ಇವರಲ್ಲಿ ಪ್ರವೇಶ ಆಗುತ್ತೇನೆ. ಇವರಿಗೆ ಗೋವಿನ ಮುಖ ಎಂದು ಹೇಳಿಬಿಡುತ್ತಾರೆ. ಗೋವಿನ ಮುಖದ ಬಳಿಗೆ ಎಷ್ಟೊಂದು ದೂರ ದೂರದಿಂದ ಬರುತ್ತಾರೆ. ಇಲ್ಲಿಯೂ ಸಹ ಗೋವಿನ ಮುಖ ಇದೆ. ಪರ್ವತದಿಂದ ನೀರಂತೂ ಖಂಡಿತ ಬರುತ್ತದೆ. ಬಾವಿಗೂ ಸಹ ಪ್ರತಿನಿತ್ಯ ನೀರು ಪರ್ವತಗಳಿಂದ ಬರುತ್ತದೆ. ಅದು ಎಂದಿಗೂ ಬಂದಾಗುವುದಿಲ್ಲ. ನೀರು ಬರುತ್ತಲೇ ಇರುತ್ತದೆ. ಎಲ್ಲಿಯಾದರೂ ಹೊಳೆ ಬರುತ್ತದೆಂದರೆ ಅದಕ್ಕೆ ಗಂಗಾಜಲ ಎಂದು ಬಿಡುತ್ತಾರೆ. ಅಲ್ಲಿಗೆ ಹೋಗಿ ಸ್ನಾನ ಮಾಡುತ್ತಾರೆ. ಗಂಗಾಜಲ ಎಂದು ತಿಳಿಯುತ್ತಾರೆ.
ಆದರೆ ಈ ನೀರಿನಿಂದ ಪತಿತರಿಂದ ಪಾವನ ಆಗುವುದಿಲ್ಲ. ತಂದೆ ಹೇಳುತ್ತಾರೆ, ಪತಿತ ಪಾವನ ನಾನಾಗಿದ್ದೇನೆ. ಹೇ ಆತ್ಮಗಳೇ, ನನ್ನೊಬ್ಬನನ್ನು ನೆನಪು ಮಾಡಿ. ದೇಹ ಸಹಿತ ದೇಹದ ಎಲ್ಲ ಸಂಬಂಧವನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಗುತ್ತದೆ. ತಂದೆ ನಿಮಗೆ ಜನ್ಮ ಜನ್ಮಾಂತರಗಳ ಪಾಪಗಳಿಂದ ಬಿಡಿಸುತ್ತಾರೆ. ಈ ಸಮಯಂತೂ ಜಗತ್ತಿನಲ್ಲಿ ಎಲ್ಲ ಪಾಪ ಮಾಡುತ್ತಿರುತ್ತಾರೆ. ಕರ್ಮಭೋಗ ಇದೆ ಅಲ್ಲವೇ? ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದಾರೆ. 63 ಜನ್ಮದ ಲೆಕ್ಕಾಚಾರ ಇದೆ. ಸ್ವಲ್ಪ ಸ್ವಲ್ಪ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಉದಾಹರಣೆಗೆ ಚಂದ್ರನ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದಲ್ಲವೇ? ಇದು ನಂತರ ಅಪರಿಮಿತದ ಹಗಲು ರಾತ್ರಿಯಾಗಿದೆ. ಈಗ ಪೂರ್ಣ ಜಗತ್ತಿನ ಮೇಲೆ, ಅದರಲ್ಲಿಯೂ ಸಹ ವಿಶೇಷವಾಗಿ ಭಾರತದ ಮೇಲೆ ರಾಹುವಿನ ದಶೆ ಕುಳಿತುಕೊಂಡಿದೆ. ರಾಹುವಿನ ಗ್ರಹಣ ಹಿಡಿದಿದೆ. ಈಗ ನೀವು ಮಕ್ಕಳು ಶ್ಯಾಮನಿಂದ ಸುಂದರ ಆಗುತ್ತಿದ್ದೀರಿ. ಆದ್ದರಿಂದ ಶ್ರೀಕೃಷ್ಣನಿಗೂ ಸಹ ಶ್ಯಾಮ ಸುಂದರ ಎನ್ನುತ್ತಾರೆ. ಸತ್ಯವಾಗಿ ಕಪ್ಪನ್ನಾಗಿ ಮಾಡಿಬಿಟ್ಟಿದ್ದಾರೆ. ಕಾಮಚಿತೆಯ ಮೇಲೆ ಏರುವುದರಿಂದ ಚಿಹ್ನೆಯನ್ನು ತೋರಿಸಿಬಿಟ್ಟಿದ್ದಾರೆ. ಆದರೆ ಮನುಷ್ಯರ ಬುದ್ಧಿ ಸ್ವಲ್ಪನೂ ನಡೆಯುವುದಿಲ್ಲ. ಒಬ್ಬರನ್ನು ಸುಂದರ, ಮತ್ತೊಬ್ಬರನ್ನು ಕಪ್ಪನ್ನಾಗಿ ಮಾಡಿಬಿಡುತ್ತಾರೆ. ಈಗ ನೀವು ಸುಂದರರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ. ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡಿದಾಗ ತಾನೇ ಆಗುತ್ತಾರೆ. ಇದರಲ್ಲಿ ತೊಂದರೆಯ ವಿಚಾರ ಇಲ್ಲ. ಈ ಜ್ಞಾನವನ್ನು ಈಗ ನೀವು ಕೇಳುತ್ತೀರಿ, ಅನಂತರ ಪ್ರಾಯಲೋಪವಾಗುತ್ತದೆ. ಭಲೆ ಗೀತೆಯನ್ನು ಓದಿ ತಿಳಿಸುತ್ತಾರೆ, ಆದರೆ ಈ ಜ್ಞಾನವನ್ನಂತೂ ತಿಳಿಸಲು ಸಾಧ್ಯವಿಲ್ಲ. ಅದು ಭಕ್ತಿ ಮಾರ್ಗಕ್ಕಾಗಿ ಪುಸ್ತಕ ಆಯಿತು. ಭಕ್ತಿ ಮಾರ್ಗಕ್ಕಾಗಿ ಎಷ್ಟೊಂದು ಸಾಮಗ್ರಿ ಇದೆ, ಎಷ್ಟೊಂದು ಶಾಸ್ತ್ರ ಇದೆ. ಕೆಲವರು ಏನೋ ಓದುತ್ತಾರೆ, ಕೆಲವರು ಮತ್ತೇನೋ ಮಾಡುತ್ತಾರೆ. ರಾಮನ ಮಂದಿರಕ್ಕೂ ಸಹ ಹೋಗುತ್ತಾರೆ. ರಾಮನನ್ನು ಸಹ ಕಪ್ಪನ್ನಾಗಿ ಮಾಡಿಬಿಟ್ಟಿದ್ದಾರೆ. ಕಪ್ಪಾಗಿ ಏಕೆ ಮಾಡುತ್ತಾರೆ ಎಂದು ಆಲೋಚನೆ ಮಾಡಬೇಕು. ಕಲ್ಕತ್ತಾದಲ್ಲಿ ಕಾಳಿಯ ಮಂದಿರ ಸಹ ಇದೆ. ಮಾ ಎಂದು ಗಲಾಟೆ ಎಬ್ಬಿಸಿಬಿಡುತ್ತಾರೆ. ಆ ಕಾಳಿಯ ರೂಪವನ್ನು ಬಹಳ ಭಯಂಕರವಾಗಿ ತೋರಿಸುತ್ತಾರೆ. ಅವರಿಗೆ ನಂತರ ಮಾತೆ ಎನ್ನುತ್ತಾರೆ. ಇದು ನಿಮ್ಮ ಜ್ಞಾನಬಾಣ, ಜ್ಞಾನ ಕತ್ತಿ ಇತ್ಯಾದಿಯಾಗಿದೆ. ಅಂದ ಮೇಲೆ ಅವರುಗಳು ನಂತರ ಅಸ್ತ್ರಶಸ್ತ್ರವನ್ನು ಕೊಟ್ಟು ಬಿಟ್ಟಿದ್ದಾರೆ. ವಾಸ್ತವದಲ್ಲಿ ಕಾಳಿಯ ಬಳಿಗೆ ಮೊದಲು ಮನುಷ್ಯರನ್ನು ಬಲಿ ಅರ್ಪಿಸುತ್ತಿದ್ದರು. ಈಗ ಸರ್ಕಾರ ಬಂದ್ ಮಾಡಿಬಿಟ್ಟಿದೆ. ಮೊದಲು ಸಿಂಧ್ನಲ್ಲಿ ದೇವಿಯ ಮಂದಿರ ಇರಲಿಲ್ಲ. ಯಾವಾಗ ಬಾಂಬ್ ಸಿಡಿಯಿತು, ಆಗ ಒಬ್ಬ ಬ್ರಾಹ್ಮಣ, ಕಾಳಿ ನನಗೆ ಹೇಳಿಬಿಟ್ಟಿದ್ದಾರೆ, ನನ್ನ ಮಂದಿರ ಇಲ್ಲ, ಬೇಗನೆ ಮಾಡು, ಇಲ್ಲದೆ ಹೋದರೆ ಇನ್ನೂ ಬಾಂಬ್ ಸಿಡಿಯುತ್ತದೆ ಎಂದು. ಮುಗಿಯಿತು. ಸಾಕಷ್ಟು ಹಣವನ್ನು ಒಟ್ಟುಗೂಡಿಸಿದರು, ಮಂದಿರವನ್ನು ಮಾಡಿಬಿಟ್ಟರು. ಈಗ ನೋಡಿ ಎಷ್ಟೊಂದು ಮಂದಿರ ಇದೆ, ಎಷ್ಟೊಂದು ಜಾಗ ಅಲೆದಾಡುತ್ತಾರೆ. ತಂದೆ ನಿಮಗೆ ಈ ಎಲ್ಲ ವಿಚಾರಗಳಿಂದ ಬಿಡಿಸುವುದಕ್ಕಾಗಿ ತಿಳಿಸುತ್ತಾರೆ. ಯಾರದ್ದೇ ನಿಂದನೆ ಮಾಡುವುದಿಲ್ಲ. ತಂದೆ ಡ್ರಾಮವನ್ನು ತಿಳಿಸುತ್ತಾರೆ. ಈ ಸೃಷ್ಟಿ ಚಕ್ರ ಹೇಗೆ ಮಾಡಲಾಗಿದೆ, ಏನೆಲ್ಲವನ್ನು ನೀವು ನೋಡಿದ್ದೀರೋ ಅದು ಪುನಃ ಇರುತ್ತದೆ. ಯಾವ ವಸ್ತು ಇರುವುದಿಲ್ಲ, ಅದು ತಯಾರಾಗುತ್ತದೆ. ನೀವು ತಿಳಿಯುತ್ತೀರಿ, ನಮ್ಮ ರಾಜ್ಯ ಇತ್ತು, ಅದನ್ನು ನಾವು ಕಳೆದುಕೊಂಡಿದ್ದೇವೆ. ಈಗ ಪುನಃ ತಂದೆ ಹೇಳುತ್ತಾರೆ, ಮಕ್ಕಳೇ, ನರನಿಂದ ನಾರಾಯಣರಾಗಬೇಕೆಂದರೆ ಪುರುಷಾರ್ಥ ಮಾಡಿ. ಭಕ್ತಿ ಮಾರ್ಗದಲ್ಲಿ ನೀವು ಬಹಳ ಕಥೆಗಳನ್ನು ಕೇಳುತ್ತಾ ಬಂದಿದ್ದೀರಿ. ಅಮರ ಕಥೆಯನ್ನು ಕೇಳಿ ನಂತರ ಯಾರಾದರೂ ಅಮರರಾದರೇನು? ಯಾರಿಗಾದರೂ ಜ್ಞಾನದ 3ನೇ ನೇತ್ರ ಸಿಕ್ಕಿತೇನೋ? ಇದನ್ನು ತಂದೆ ಕುಳಿತು ತಿಳಿಸುತ್ತಾರೆ. ಈ ಕಣ್ಣುಗಳಿಂದ ಯಾವುದೇ ಕೆಟ್ಟದನ್ನು ನೋಡಬಾರದು. ಸಿವಿಲ್ ದೃಷ್ಟಿಯಿಂದ ನೋಡಿ, ಕ್ರಿಮಿನಲ್ನಿಂದ ಅಲ್ಲ. ಈ ಹಳೆಯ ಜಗತ್ತನ್ನು ನೋಡಬಾರದು. ಇದಂತೂ ಸಮಾಪ್ತಿಯಾಗಬೇಕು. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ,
ನಾನು ನಿಮಗೆ 21 ಜನ್ಮಗಳಿಗಾಗಿ ರಾಜ್ಯಭಾಗ್ಯ ಕೊಟ್ಟು ಹೋಗುತ್ತೇನೆ. ಅಲ್ಲಿ ಬೇರೆ ಯಾರದ್ದೇ ರಾಜ್ಯ ಇರುವುದಿಲ್ಲ. ದುಃಖದ ಹೆಸರಿಲ್ಲ. ನೀವು ಬಹಳ ಸುಖಿ ಹಾಗೂ ಧನವಂತರಾಗುತ್ತೀರಿ. ಇಲ್ಲಂತೂ ಮನುಷ್ಯ ಎಷ್ಟೊಂದು ಹಸಿವಿನಿಂದ ಸಾಯುತ್ತಿರುತ್ತಾನೆ. ಅಲ್ಲಂತೂ ಪೂರ್ಣ ವಿಶ್ವದಲ್ಲಿ ನೀವು ರಾಜ್ಯ ಮಾಡುತ್ತೀರಿ. ಎಷ್ಟು ಕಡಿಮೆ ಜಮೀನು ಇರುತ್ತದೆ. ಚಿಕ್ಕದಾದ ಹೂದೋಟ ಅನಂತರ ವೃದ್ಧಿ ಆಗುತ್ತಾ ಕಲಿಯುಗದ ಅಂತ್ಯದವರೆಗೆ ಎಷ್ಟೊಂದು ದೊಡ್ಡದಾಗುತ್ತದೆ. ಹಾಗೂ 5 ವಿಕಾರಗಳ ಪ್ರವೇಶತೆಯ ಕಾರಣ ಅದು ಮುಳ್ಳಿನ ಕಾಡಾಗುತ್ತದೆ. ತಂದೆ ಹೇಳುತ್ತಾರೆ, ಕಾಮ ಮಹಾಶತ್ರು ಆಗಿದೆ. ಇದರಿಂದ ನೀವು ಆದಿ ಮಧ್ಯ ಅಂತ್ಯ ದುಃಖವನ್ನು ಹೊಂದಿದ್ದೀರಿ. ಜ್ಞಾನ ಮತ್ತು ಭಕ್ತಿಯನ್ನು ಸಹ ಈಗ ನೀವು ತಿಳಿದುಕೊಂಡಿದ್ದೀರಿ. ವಿನಾಶ ಸನ್ಮುಖದಲ್ಲಿ ನಿಂತಿದೆ. ಆದ್ದರಿಂದ ಈಗ ಬೇಗನೆ ಪುರುಷಾರ್ಥ ಮಾಡಬೇಕು. ಇಲ್ಲದೆ ಹೋದರೆ ಪಾಪ ಭಸ್ಮ ಆಗುವುದಿಲ್ಲ. ತಂದೆಯ ನೆನಪಿನಿಂದಲೇ ಪಾಪ ತುಂಡಾಗುತ್ತದೆ. ಪತಿತ ಪಾವನ ಒಬ್ಬ ತಂದೆನೇ ಆಗಿದ್ದಾರೆ. ಕಲ್ಪದ ಮೊದಲು ಯಾರು ಪುರುಷಾರ್ಥ ಮಾಡಿದ್ದರೋ ಅವರು ಮಾಡಿಯೇ ತೋರಿಸುತ್ತಾರೆ. ತಣ್ಣಗಾಗಬಾರದು. ಒಬ್ಬ ತಂದೆಯ ಹೊರತು ಮತ್ಯಾರನ್ನೂ ನೆನಪು ಮಾಡಬೇಡಿ. ಎಲ್ಲ ದುಃಖ ಕೊಡುವವರಾಗಿದ್ದಾರೆ. ಯಾರು ಸದಾ ಸುಖ ಕೊಡುವವರಾಗಿದ್ದಾರೆ ಅವರನ್ನು ನೆನಪಿಟ್ಟುಕೊಳ್ಳಿ. ಇದರಲ್ಲಿ ನಿರ್ಲಕ್ಷ್ಯ ಮಾಡಬಾರದು. ನೆನಪು ಮಾಡದೆ ಹೋದರೆ ಪಾವನರು ಹೇಗೆ ಆಗುತ್ತೀರಿ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಈ ಕಣ್ಣುಗಳಿಂದ ಕೆಟ್ಟದ್ದನ್ನು ನೋಡಬಾರದು. ತಂದೆ ಯಾವ ಜ್ಞಾನದ 3ನೇ ನೇತ್ರ ಕೊಟ್ಟಿದ್ದಾರೆ ಆ ಸಿವಿಲ್ ನೇತ್ರದಿಂದಲೇ ನೋಡಬೇಕು. ಸತೋ ಪ್ರಧಾನರಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕು. 2. ಗೃಹಸ್ಥ ವ್ಯವಹಾರವನ್ನು ಸಂಪಾಲನೆ ಮಾಡುತ್ತಾ ಪ್ರೀತಿಯ ತಂದೆಯನ್ನು ನೆನಪು ಮಾಡಬೇಕು. ಸ್ಥಿತಿಯನ್ನು ಯಾವ ರೀತಿ ಜಮಾ ಮಾಡಿಕೊಳ್ಳಬೇಕೆಂದರೆ ಅಂತ್ಯಕಾಲದಲ್ಲಿ ಒಬ್ಬ ತಂದೆಯ ಹೊರತು ಬೇರೆ ಯಾವುದೂ ನೆನಪಿಗೆ ಬರದಿರಲಿ. ವರದಾನ: ತನ್ನ ಶ್ರೇಷ್ಠ ವೃತ್ತಿಯ ಮೂಲಕ ವಿಶ್ವದ ವಾತಾವರಣವನ್ನು ಪರಿವರ್ತನೆ ಮಾಡುವಂತಹ ಆಧಾರ ಮೂರ್ತಿಯಾಗಿರಿ. ತನ್ನ ಶ್ರೇಷ್ಠ ವೃತ್ತಿಯ ಮೂಲಕ ವಿಶ್ವದ ವಾತಾವರಣವನ್ನು ಪರಿವರ್ತನೆ ಮಾಡುವಂತಹ ಆಧಾರ ಮೂರ್ತಿಯಾಗಿರಿ. ತಾವು ಮಕ್ಕಳು ಕೇವಲ ತನ್ನ ಜೀವನಕ್ಕಾಗಿ ಆಧಾರವಾಗಿಲ್ಲ, ಆದರೆ ವಿಶ್ವದ ಸರ್ವ ಆತ್ಮಗಳ ಆಧಾರ ಮೂರ್ತಿಯಾಗಿರುವಿರಿ. ನಿಮ್ಮ ಶ್ರೇಷ್ಠ ವೃತ್ತಿಯಿಂದ ವಿಶ್ವದ ವಾತಾವರಣ ಪರಿವರ್ತನೆ ಆಗುತ್ತಲಿದೆ. ನಿಮ್ಮ ಪವಿತ್ರ ದೃಷ್ಟಿಯಿಂದ ವಿಶ್ವದ ಆತ್ಮಗಳು ಹಾಗೂ ಪ್ರಕೃತಿ 2 ಪವಿತ್ರ ಆಗುತ್ತಿದೆ. ದೃಷ್ಟಿಯಿಂದ ಸೃಷ್ಟಿ ಬದಲಾಗುತ್ತಿದೆ. ನಿಮ್ಮ ಶ್ರೇಷ್ಠ ಕರ್ಮಗಳಿಂದ ಶ್ರೇಷ್ಠಾಚಾರಿ ಜಗತ್ತು ತಯಾರಾಗುತ್ತಿದೆ. ಈಗ ತಾವು ಇಷ್ಟು ದೊಡ್ಡ ಜವಾಬ್ದಾರಿಯ ಕಿರೀಟಧಾರಿ ಆದಾಗ ಭವಿಷ್ಯದಲ್ಲಿ ಕಿರೀಟ ಸಿಂಹಾಸನ ಸಿಗುತ್ತದೆ. ಸ್ಲೋಗನ್: ಸರ್ವಶಕ್ತಿವಂತ ತಂದೆಯನ್ನು ತನ್ನ ಜೊತೆಗಾರ ಮಾಡಿಕೊಳ್ಳಿ. ಆಗ ಯಾವುದೇ ವಿಘ್ನ ನಿಮ್ಮನ್ನು ಅಡ್ಡಿಪಡಿಸಲು ಸಾಧ್ಯವಿಲ್ಲ. ಸರ್ವಶಕ್ತಿವಂತ ತಂದೆಯನ್ನು ತನ್ನ ಜೊತೆಗಾರ ಮಾಡಿಕೊಳ್ಳಿ. ಆಗ ಯಾವುದೇ ವಿಘ್ನ ನಿಮ್ಮನ್ನು ಅಡ್ಡಿಪಡಿಸಲು ಸಾಧ್ಯವಿಲ್ಲ. ಓಂ ಶಾಂತಿ.